ಯಾರು? ಏನ್ ಬೇಕು? ಬಾಯಲ್ಲಿ ನೋಡಬೇಕು. ಬಾಂಬೆಯಿಂದ ನಿಮ್ಮ ಹತ್ರ ಮಾತಾಡಕ್ಕೆ ಬಂದ್ವಿ. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಹೊರದೇಶದಿಂದ ನಾವು ಕೇಳಿ ನಮ್ಮ ಸರಕು ಬರ್ತಾ ಇದೆ. ಬಾಂಬೆಯಲ್ಲಿ ಸರಕು ಇಳಿಸೋದು ತುಂಬ ಕಷ್ಟ ಆಗ್ತಾ ಇದೆ. ನಾಳೆ ರಾತ್ರಿ ನೌಕೆ ಈ ಪ್ರಾಂತ್ಯದ ಮೇಲೆ ಹೋಗುತ್ತೆ. ಸಮುದ್ರಕ್ಕೆ ನೀವೇ ನುಗ್ಗಿ ಯಾರ ಕಣ್ಗೂ ಬೀಳ್ತಿರೋ ಸರಕನ್ನು ನೀವು ತಲೆಗೆ ಸೇರಿಸ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೆಲಸ ಬಿಟ್ಟು ತುಂಬಾ ದಿನನೇ ಆಯ್ತು. ಬಿಟ್ಟಿದ್ದೀರಾ ಅಂದ್ರೆ ಮುಂಚೆ ಮಾಡಿದ್ದೀರಾ ಅಂತ ತಾನೆ. ಮತ್ತೆ ಶುರು ಮಾಡಿ. ನಿಮ್ಮ ಊಹೆಗೂ ಮೀರಿದ ಕೊಡೋಣ. ನಿಮ್ಮ ಬೆಟ್ಟನ ಬಂಗಾರದಲ್ಲಿ ಹತ್ತಿದ್ದೀನಿ. ನನ್ನ ಮಾತು ಕೇಳಿ ಒಂದಾರಲ್ಲೇ ವಾಪಸ್ ಹೋಗ್ಬಿಡಿ. ಏನಲ್ಲಿ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತನ ಪ್ರಪಂಚಕ್ಕೆ ತುಂಬಾನೇ ದೂರದಲ್ಲಿದ್ದೀರ. ಸಾಯಿಸಿ ನಿಮ್ಮನ್ನ ಬಿಸಾಕ್ ಹೋದ್ರು ನರಮಂಚಲಕ್ಕೆ ತಿಳಿಯೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ? ನಿಮ್ಮ ರಕ್ತನ ನೋಡೋಕ್ಕೂ ಮುಂಚೆ ನಾನು ಹೇಳಿದ ಕೆಲಸ ಮಾಡಿ ಕೊಟ್ಟಿದ್ದನ್ನು ತಗೊಳ್ಳಿ. ಸಮುದ್ರದ ಹತ್ರ ಬಂದು ರಕ್ತದ ಬಗ್ಗೆ ಮಾತಾಡ್ತಾ ಇದೆಯಾ? ನಮಗೆ ಸಾವಿನ ಬಗ್ಗೆ ಮಾತಾಡ್ತಾ ಇದೆಯಾ? ಏಕೆ ಬಗ್ಗೆ ಎಲ್ಲರೂ ಖಂಡಿತ ಗೊತ್ತಿರುತ್ತೆ. ಇಲ್ಲಿ ಯಾರನ್ನಾದ್ರೂ ಹಿಡಿದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಬೆಟ್ಟದ ಮೇಲೆ ಬಂದು ಹೆದರ್ಸೋಣ ಅನ್ಕೊಂಡ್ಯಾ? ಯಾರು ನೀನು? ಸಿಂಗಪ್ಪ. ನೀನು ಹಿಡಿದು ಬಂದು ಬೆಟ್ಟದ ಮೇಲೆ ಪೂರ್ವದ ಕಡೆ ಇರ್ತೇನೆ. ನಾನಿಲ್ಲಿ ಒಂದು ಕೆಲಸ ಮೇಲೆ ಬಂದಿದ್ದೀನಿ. ನೀವು ದೊಡ್ಡವರು, ನಿಮ್ಮವ್ರಿಗೆಲ್ಲ ಒಂದು ಮಾತುಗಳು ಒಪ್ಸಕ್ಕಾಗಲ್ಲ. ಯಾರಿಗೂ ತಿಳಿದಾಗೆ ಸರಕ್ತಲಕ್ಕೆ ಏನಂತೆ? ಈ ಜಾಗ ವಜ್ರದ ಗಣಿಗೆ ದಾರಿ ಇದ್ದಂಗೆ. ಇದ್ದಕ್ಕಿದ್ದಂಗೆ ಎಲ್ಲ ಬಿಟ್ಟಿದೀವಿ ಅಂದ್ರೆ ನಂಬಕ್ ನಾನೇನು ಹುಚ್ಚ ನನ್ನ ಮಗನ? ಏನು ಬೇಕೋ ಎಷ್ಟು ಬೇಕೋ ಅದನ್ನು ಕೇಳಿ ನಾನು ಕೊಡ್ತೀನಿ. ನೀನಾದರೂ ನಿಮ್ಮವ್ರನ್ನ ಒಪ್ಸು. ಏನೋ ಇದು ಬೇಕಾ? ಈ ವಜ್ರ ಜಾಸ್ತಿ ಬೆಲೆ ಬಾಳುತ್ತೆ. ನನ್ನ ಮಾತು ನೀನು ಕೇಳಿದ್ರೆ ಇಂಥವು ಬೇಕಾದಷ್ಟು ನಿನಗೆ ಸ್ವಂತ. ಪರವಾಗಿಲ್ಲ ನೋಡು. ಸಮುದ್ರದಲ್ಲಿ ನೀನು ಕಂಡಿದ್ದು ನೋಡಿದ ಭಯಕ್ಕೆ ನೀನು ವಜ್ರ ನೆನಪಾಗಲಿಲ್ಲ. ಈ ಭಯನೇ ನಿನ್ನಂಥವ್ರು ಎಷ್ಟು ಮಂದಿ ಬಂದ್ರು, ಎಷ್ಟು ಆಸೆ ತೋರಿಸಿದ್ರು, ಈ ಕೆಲಸಕ್ಕೆ ಇಲ್ಲಿನವ್ರು ಯಾರು ಈ ಸಮುದ್ರ ತಂಟೆಗೆ ಬರಲ್ಲ. ಕಣ್ಣು ಮುಚ್ಚಿದ್ರು ತೆಗೆದ್ರು ಸಮುದ್ರದಲ್ಲಿ ನೋಡಿದ್ರೆ ಕಣ್ಮುಂದೆ ಬರ್ತಿದೆ. ಅಷ್ಟಕ್ಕೂ ಯಾರವರೆಲ್ಲ ಯಾರು ಮಾಡಿದಿದ್ದಲ್ಲ. ತುಂಬಾ ದೊಡ್ಡ ಕತೆ ಸ್ವಾಮಿ. ರಕ್ತದಲ್ಲಿ ಬರೆದ ಕತೆ. ಯಾರ್ದ ಕತೆ? ಉಕ್ಕಿ ಬರೋ ಸಮುದ್ರದ ಮೇಲೆ ದುಷ್ಟರ ಕಣ್ಣು ಬೀಳದಂತೆ ಅಡ್ಡ ನಿಂತವನ ಕತೆ. ನಮ್ಮ ದೇವರನ ಕತೆ.
ರಾಜ್ಯ ಇತ್ತು. ಆ ರಾಜ್ಯನ ಗೆಲ್ಲಬೇಕಂದ್ರೆ ಸಮುದ್ರನ ದಾಟಬೇಕು. ಆದರೆ ಆ ಬೆಟ್ಟದ ಮೇಲೆ ಒಂದು ಸೈನ್ಯ ಇತ್ತು. ದೇಶನೆಲ್ಲ ಜಾಲಾಡಿ ಆ ರಾಜ ತಂದುಕೊಂಡ ಸೈನ್ಯ. ಜಾತಿ ಇಲ್ಲ, ಮತ ಇಲ್ಲ, ಭಯ ಇಲ್ಲವೇ ಇಲ್ಲ. ಅವರ ದೈವ ಆಯುಧ, ಅವರ ಆಯುಧ ಧೈರ್ಯ. ಹಗಲು ರಾತ್ರಿ ಬೆಟ್ಟದ ಮೇಲಿಂದ ಸಮುದ್ರನ ಕಾವಲು ಕಾಯ್ತಾ ಇದ್ರು. ಶತ್ರುಗಳ ರಕ್ತದಿಂದ ನೂರಾರು ಸಲ ಕೆಂಪೇರಿದ ಈ ಸಮುದ್ರಕ್ಕೆ ಸಾಕ್ಷಿಯಾಗಿ ಈ ಸ್ಥಳ ಕೆಂಪು ಸಮುದ್ರ ಆಯಿತು. ರಾಜ್ಯಗಳೇ ಮಾಯವಾಗಿವೆ. ಎಲ್ಲಿಂದಲೋ ಬಂದ ಬೆಳೆಯರು ಸಮುದ್ರವನ್ನೇರಿ ದೇಶದ ಸಂಪತ್ತನ್ನು ದೋಚಿಕೊಂಡು ಹೋಗ್ತಾ ಇದ್ರೆ ನೋಡಿ ಸುಮ್ಮನಿರಕ್ಕಾಗಲಿಲ್ಲ ಈ ಸೈನ್ಯಕ್ಕೆ. ದೇಶಕ್ಕೋಸ್ಕರ ಏನಾದರೂ ಮಾಡೋ ಪ್ರಾಣಿಗಳಲ್ವಾ ಸ್ವಾಮಿ. ಬಿಳಿಯರು ನೌಕೆಗಳಲ್ಲಿ ಕದ್ದೊಯ್ಯುತ್ತಿದ್ದ ಸಂಪತ್ತನ್ನು ಕದ್ದು ನಮ್ಮವರಿಗೆ ಹಂಚ್ತಾ ಇದ್ರು. ಆ ಬಿಳಿಯರು ತೊಲಗಿದ ಮೇಲೆ ದೇಶಕ್ಕೆ ಆ ಬೆಟ್ಟದ ಮೇಲಿರೋ ವೀರರ ಅವಶ್ಯಕತೆ ಇಲ್ಲದೆ ಹೋಯಿತು. ಅವರ ಕಷ್ಟ ಸುಖದ ಬಗ್ಗೆ ಕೇಳೋ ಮನುಷ್ಯನೇ ಇಲ್ಲವಾದರು. ವೀರರು ಹಸುಕೊಂಡಿರೋದು ಇಲ್ಲಿ ಕೆಲವರಿಗೆ ಅವಶ್ಯಕತೆ ಆಗಿತ್ತು. ಸಮುದ್ರದ ಮೇಲೇರಿ ಧೈರ್ಯವಾಗಿ ಎದುರಿಗೆ ಹೋಗುವಂತಹ ಇವರ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಕೆಲವರು ಬೆಟ್ಟದ ಮೇಲಕ್ಕೆ ಬಂದರು. ಏನಾಯ್ತು ನಿನಗೆ? ಹೊಸದಾಗಿ ಗಾಬರಿ ಪಡ್ತಾ ಇದೆಯಾ? ಯಾಕೆ ಮುರುಗ? ಪೌರ್ಣಮಿ ರಾತ್ರಿ ತುಳಸಿ, ಸಮುದ್ರ ಉಕ್ಕುವಂತ ಸಮಯ. ಯಾವ ಸಮಸ್ಯೆನೂ ಇಲ್ಲದೆ ಬರ್ತಾರ ಅಂತ ಒಂದು ಸಮುದ್ರ ಉಕ್ಕಿ ಹರಿದ್ರು ಭಯ ಪಡಿಸಿದ್ರು ಕೂಡ ಅದಕ್ಕೆ ಎದುರು ನಿಲ್ಲೋ ವೀರನಿರುವಾಗ ಭಯ ಯಾಕೆ ಮುರುಗ?